ಇದನ್ನ ವಿವರಿಸಲಾಗಿದೆ. ಖಾಸಗೀಕರಣ ಕುರಿತು ವಿಸ್ತೃತ ವರದಿಯನ್ನ ಬಿತ್ತರಿಸಿತು ನಿಮ್ಮ TV5. ಸತತ 2 ಗಂಟೆಗಳ ಕಾಲ ಧ್ವನಿ ಎತ್ತಿತ್ತು ನಿಮ್ಮ TV5. ಇದಕ್ಕೆ ಅಂತಾನೆ ಮೀಸಲಿಟ್ಟಿದ್ವಿ, ಈ ಚರ್ಚಾ ಕಾರ್ಯಕ್ರಮಕ್ಕೆ ಅಂತಾನೆ ಮೀಸಲಿಟ್ಟಿದ್ವಿ. ರೈತರ ಆಕ್ರೋಶದ ಬಗ್ಗೆ ಇಂಚಿಂಚು ಮಾಹಿತಿ, ರೈತರನ್ನ ಪ್ರಶ್ನೆ ಮಾಡಿದ್ವಿ, ರೈತರದ್ದು ಕಳವಳಗೇನು, ರೈತರಿಗೇನು ಅನ್ಯಾಯ ಆಗತ್ತೆ, ರೈತರಿಗೇನು ಮೋಸ ಆಗತ್ತೆ ವಿವರಿಸಿದ್ವಿ. TV5 ಸ್ಟುಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ವಿ. ಸೊ ಕೊನೆಗೂ ಎಚ್ಚೆತ್ತಿರೋದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ವಿದ್ಯುತ್ ಪೂರೈಕೆ ಖಾಸಗೀಕರಣಕ್ಕೆ ಚಿಂತನೆಯನ್ನು ನಡೆಸಿತ್ತು ಸರ್ಕಾರ. ವಿತರಣಾ ಪರವಾನಗಿಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಿತ್ತು ಟಾಟಾ ಕಂಪನಿ. 19 ಜಿಲ್ಲೆಗಳ ವಿತರಣಾ ಪರವಾನಗಿಗೆ ಆಸಕ್ತಿಯನ್ನ ತೋರಿದ್ದ ಕಂಪನಿ. ಈ ಪ್ರಸ್ತಾಪಕ್ಕೆ ರೈತರು, ನೇಕಾರರು ಸೇರಿ ಹಲವರಿಂದ ವಿರೋಧ ವ್ಯಕ್ತ ಆಗಿತ್ತು. ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿತ್ತು ವಿವಿಧ ಸಂಘಟನೆಗಳು. ಖುದ್ದಾಗಿ ರೈತರನ್ನ ಕರೆಸಿದ್ವಿ, ರೈತರೇ ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸಿದ್ರು, ರೈತರೇ ಈ ವಿಚಾರದ ಬಗ್ಗೆ ಮಾತನಾಡಿದ್ರು. ಏನೇನು ಅನ್ಯಾಯ ಆಗತ್ತೆ, ಯಾಕೆ ಬೇಡ ಅಂತಿದ್ವಿ, ಯಾಕೆ ವಿರೋಧಿಸ್ತೀವಿ ಅಂತ ಖುದ್ದಾಗಿ ರೈತರೇ ಹೇಳಿದ್ರು ಸಮಸ್ಯೆಗಳ ಬಗ್ಗೆ. ನಾವೊಂದು ಕೊಂಡಿ ಆಗೋ ಕೆಲಸವನ್ನು ಮಾಡಬೇಕಾಗಿತ್ತು ಸರ್ಕಾರಕ್ಕೂ ಮತ್ತು ರೈತರಿಗೂ, ನೇಕಾರರಿಗೂ, ಯಾರ್ಯಾರಿಗೆ ಸಮಸ್ಯೆ ಆಗತ್ತೆ ಅವರಿಗೆ. ಅದನ್ನು ಬಹಳ ನೀಟಾಗಿ ಮಾಡಿದ್ದೀವಿ. ಸಮಸ್ಯೆ ಏನು ಅನ್ನೋದನ್ನು ಇಂಚಿಂಚು ತಿಳಿಸಿದ್ದೇವೆ. ಫೈನಲಿ ಇದೆಲ್ಲ ವರದಿಯನ್ನು ಕಂಡ ನಂತರ ಇದೀಗ ಯೋಚಿಸ್ತೀವಿ, ಚರ್ಚಿಸ್ತೀವಿ, ಚಿಂತಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಇವತ್ತು ಖಾಸಗೀಕರಣ ಆಗ್ತಾ ಇದೆ, ಅದರ ವಿರುದ್ಧವಾಗಿ ನಿಮ್ಮ ಹೋರಾಟ ಚಳುವಳಿ ನಡೀತಾ ಇದೆ. ಯಾವಾಗಾಯಿತು? 2003ರಲ್ಲಿ ಕಾನೂನು ಬಂತು. ಯಾರು ತಂದ್ರು? BJP ಸರ್ಕಾರ ಬಂತು. ನೀವು ಯಾರು ಅದ್ರ ವಿರುದ್ಧವಾಗಿ ಯಾರು ಮಾತಾಡಿದ್ದೀರಾ? ಯಾರು ನಿಮ್ಮ ಧ್ವನಿಯನ್ನು ಎತ್ತಲಿಲ್ಲ, ಯಾರು ಹೋರಾಟವನ್ನು ಮಾಡಲಿಲ್ಲ, ನೀವು ಯಾರು ಅವ್ರಿಗೆ ಧಿಕ್ಕಾರ ಹೇಳಲಿಲ್ಲ. ನನ್ನ ಹತ್ರ ಮಾತ್ರ ಬಂದು, ಜಾಜ್ ಹತ್ರ ಮಾತ್ರ ಬಂದು ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನೀವು ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀರಿ. ಯಾವ ನನ್ನ ಜೊತೆ ಇರ್ತೀನಿ ಅಂತ ಹೇಳೋದು? ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಧಿಕ್ಕಾರ ಹೇಳಿದಾಗ, ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಜೈಕಾರ ಹೇಳಿದಾಗ ಮಾತ್ರ ಅದಕ್ಕೆ ಗೌರವ ಬರ್ತದೆ. ಇಲ್ಲ ಅಂದ್ರೆ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಬಸವಣ್ಣ, ನೀನಾಗ್ಲಿ, ಬಲರಾಮ್ ಆಗ್ಲಿ, ಇಲ್ಲ ನೀನಿಂದ ಇದ್ದಂತ ಅಧ್ಯಕ್ಷಗಳಾಗ್ಲಿ, ಯಾರು ಇದನ್ನ ಮಾಡಿರೋಂಥ ಕಾನೂನು ತಂದಿರೋದು ಸರಿ ಇಲ್ಲ ಅಂತ ಯಾರು ಮಾತಾಡಿದ್ರ? ಬಿಜೆಪಿಯವರು ಬರೀ ಟೀಕೆ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಅದರಿಂದ ನಮ್ಮ ಸರ್ಕಾರದ ಹೆಬ್ಬೆಟ್ಟು ನೀವು. ಈ ಹೆಬ್ಬೆಟ್ಟಿಲ್ಲ ಅಂದ್ರೆ ಏನು ಕೆಲಸ ನಡೆದಿಲ್ಲ. ಸೊ ನಮ್ಮ ಶಾಸಕಾಂಗದಲ್ಲಿ ತಾವೆಲ್ಲ ಕಾರ್ಮಿಕರಾಗಿ ಕೆಲಸ ಕೂಡ ತಾವೆಲ್ಲ ಮಾಡ್ತಾ ಇದ್ದೀರಿ. ಮುಂಬೈ, ದೆಹಲಿ, ವಿವಿಧ ನಗರದಲ್ಲಿ ಮತ್ತು ಈಗಾಗಲೇ ಹೇಳಿದ್ದೀರಿ ಒರಿಸ್ಸಾದಲ್ಲೂ ಕೂಡ ಈಗಾಗಲೇ ಖಾಸಗಿ ಕಂಪನಿಯವರು ಇದನ್ನ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ಅಂತೇಳಿ. ಹಿಂದೆ 100 ವರ್ಷ ಹಿಂದೆ ಲೈನ್ ಹಾಕಿದವರು ನೀವು, ಲೈನ್ ಎಳೆದವರು ನೀವು, ಬೆಂಬಲ ಕೊಟ್ಟವರು ಸರ್ಕಾರ. ಇದಾದ ಮೇಲೆ ಕನೆಕ್ಷನ್ ಕೊಡಕ್ಕೆ ಯಾರಿಗೋ ಖಾಸಗಿ ಕಂಪನಿಯವ್ರಿಗಂತೆ. ಏನು ಇವತ್ತು ಖಾಸಗೀಕರಣ ಆಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು TV5 ವರದಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಶಿವು? ನಿತಿ, ವಿದ್ಯುತ್ ಖಾಸಗೀಕರಣದ ವಿಚಾರ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇತ್ತು. TV5 ಕೂಡ ಇದರ ಬಗ್ಗೆ ಭಾನುವಾರ ಸುದೀರ್ಘವಾಗಿ ವರದಿಯನ್ನ ಬಿತ್ತರಿಸಿತ್ತು. ಈ ರೀತಿಯಾಗಿ ಖಾಸಗೀಕರಣವನ್ನ ಮಾಡಿದ್ರೆ ಸಾಕಷ್ಟು ಜನರಿಗೆ ಸಮಸ್ಯೆ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ನಿನ್ನೆ ಆದಂತಹ ಒಂದು KPTCL ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಜಾರ್ಜ್ ಅವರು ಕೂಡ ಘೋಷಣೆಯನ್ನ ಮಾಡ್ತಾರೆ. ಇನ್ನೊಂದು ಕಡೆ ಸಿಎಂ DK ಶಿವಕುಮಾರ್ ಅವರು ಇದರ ಬಗ್ಗೆ ಒಂದ್ ರೀತಿ ಖಾಸಗೀಕರಣಕ್ಕೆ ಕೊಡ್ತೇವಾ ಅಥವಾ ಬಿಡ್ತೇವಾ ಅನ್ನುವಂಥದ್ದನ್ನ ಇನ್ನೂ ಕೂಡ ದ್ವಂದ್ವಾರ್ಥದಲ್ಲೇ ಅವರು ಹೇಳಿದ್ದಾರೆ. ಯಾಕಂದ್ರೆ ಜಾರ್ಜ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ,
ನಮ್ಮ ಎಲ್ಲಾ ಎಸ್ಕಾಂಗಳು ಕೂಡ ಇವತ್ತು ಬಹಳಷ್ಟು ಲಾಭದಲ್ಲಿದೆ. ನಾವು ಸೋಲಾರ್ ಪ್ರಾಜೆಕ್ಟ್ ಗಳನ್ನ ಮತ್ತಷ್ಟು ಹೆಚ್ಚಳ ಮಾಡ್ತಾ ಇದ್ದೇವೆ. ಈಗಾಗಲೇ 10,000 ಎಕರೆಯಲ್ಲಿ ಸೋಲಾರ್ ಪ್ರಾಜೆಕ್ಟ್ಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇನ್ನೂ 10,000 ಎಕರೆ ಕೊಡೋದಕ್ಕೆ ರೈತರು ಮುಂದೆ ಬಂದಿದ್ದಾರೆ. ಅಲ್ಲೂ ಕೂಡ ನಾವು ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ದೆ ಆದ್ರೆ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಆಗತ್ತೆ. ಅದನ್ನ ನಾವು ಬೇರೆಯವರಿಗೆ ಮಾರಾಟ ಮಾಡೋದಕ್ಕೆ ಅವಕಾಶಗಳಿದೆ. ಹೆಚ್ಚಿನ ಲಾಭ ಕೂಡ ಎಸ್ಕಾಂಗಳಿಗೆ ಬರುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡೋದಿಲ್ಲ ಅನ್ನುವಂತ ಸ್ಪಷ್ಟವಾದಂತ ಹೇಳಿಕೆಯನ್ನು ನಿನ್ನೆ ಸಭೆಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಒಬ್ಬನೇ ಇಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಇಲ್ಲಿ ನೀವು ಬೇಡಿಕೆಯನ್ನ ಇಡ್ತಾ ಇದ್ದೀರಿ ಅಂತೇಳಿ ಘೋಷಣೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಸ್ಕಾಂಗಳ ನಿರ್ದೇಶಕರ ಜೊತೆ, ಎಂಡಿಗಳ ಜೊತೆ, ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ನಾನು ಮಾತುಕತೆಯನ್ನು ನಡೆಸಬೇಕಾಗತ್ತೆ. ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಆ ನಂತರದಲ್ಲಿ ನಾನು ಒಮ್ಮತದ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಳ್ತೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಒಂದು ಕಡೆ ಮುಕ್ತವಾಗೂ ಕೂಡ ಇದ್ದಾರೆ, ಖಾಸಗೀಕರಣಕ್ಕೆ ಕೊಡೋದಕ್ಕೆ ಮುಕ್ತವಾಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಖಾಸಗೀಕರಣದ ಚಿಂತನೆಯೇ ಬೇಡ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಗುರುವಾರ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗತ್ತೆ. ನಂತರ ಗಂಭೀರವಾಗಿ ಚರ್ಚೆಗಳಾಗತ್ತೆ. ಸಂಪುಟ ಸದಸ್ಯರ ಒಪ್ಪಿಗೆಯನ್ನ ಪಡೆದು ಇದನ್ನ ಖಾಸಗಿಯವರಿಗೆ ಕೊಡಬೇಕಾ ಅಥವಾ ಸರ್ಕಾರವೇ ನಡೆಸಬೇಕಾ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಾಗತ್ತೆ. ಆ ನಂತರ ಅಂತಿಮ ನಿರ್ಧಾರವನ್ನ ಸರ್ಕಾರ ಪ್ರಕಟ ಮಾಡುತ್ತೆ. ಆದ್ರೆ ಸುದೀರ್ಘವಾದಂತ ನಾವು ವರದಿಯನ್ನ ಬಿತ್ತರಿಸಿದ ನಂತರ ಮತ್ತೆ ಸಾಕಷ್ಟು ವಿರೋಧಗಳು ಖಾಸಗೀಕರಣಕ್ಕೆ ವ್ಯಕ್ತವಾದ ನಂತರ ಸರ್ಕಾರ ಒಂದು ಕಾಲನ್ನ ಈಗಾಗಲೇ ಬಹುತೇಕವಾಗಿ ಹಿಂದೆ ಇಟ್ಟಿದೆ. ಸಂಪುಟ ಸಭೆಯ ನಂತರ ಸಂಪೂರ್ಣವಾಗಿ ಅದನ್ನ ಹಿಂದೆ ತೆಗೆದುಕೊಳ್ಳುವಂತ ಒಂದು ನಿರ್ಧಾರವನ್ನು ಕೂಡ ಮಾಡಬಹುದು ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.